ನೀವು ಕುಡಿದು ಹೊಟ್ಟೆ ತುಂಬಿಸಿಕೊಳ್ಳಬೇಕಾದ ಮತ್ತೆ ನೀವು ಊಟ ಕೇಳ್ತೀರಾ? ಅದೆಲ್ಲ ಏಕೆ ನೀನು ಮನೆಯಲ್ಲಿ ಕುಳಿತುಕೊಂಡು ತಿನ್ನೋದನ್ನು ಕಲಿದುಕೊಳ್ಳೆ. ಚೆನ್ನಾಗಿ ಹೇಳಿದ್ದೀರಾ ನೀವು ದುಡಿದು ಹಣ ಖರ್ಚು ಮಾಡ್ತೀರಾ, ಆದ್ರೆ ನಾನು ಮನೆಯಲ್ಲೇ ಕುಳಿತುಕೊಂಡು ತಿನ್ನಬೇಕಾ? ಈ ಮನೆ ಒಳಗ ಸರಿಯಾಗಿ ಅನ್ನವಿದ್ರಲ್ರಿ ತಿಂದು ನಾನು ಮನೆಯಲ್ಲೇ ಕುಳಿತುಕೊಳ್ಳುವುದು. ಮನೆಯಲ್ಲಿ ನಿನಗೇನು ಸಾವರಾಗಿದೆ? ನಾನು ತಿನ್ನಬೇಕಾದ ಅನ್ನದಲ್ಲಿ ನೀನು ತಿನ್ನು, ನಾನೇನು ಬೇಡ ಅನ್ನೋದಿಲ್ಲ. ನೀನು ಮಾತ್ರ ಉಪವಾಸ ಮಾಡ ದೀಪ. ಯಾಕಂದ್ರೆ ನೀನು ಈ ಮನೆಯ ದೀಪ ಹಚ್ಚಬೇಕಾದವಳು. ನೀನು ಚೆನ್ನಾಗಿರಬೇಕು ಸ್ವಾಮಿ. ಬೇಡ ಸ್ವಾಮಿ, ನೀವು ಕುಡಿಯಬೇಡ ಸ್ವಾಮಿ, ಬೇಡ. ಕುಡಿಯಬೇಡಿ. ಪ್ರತಿದಿನ ನೀವು ಕುಡಿದರೆ ನಿಮ್ಮ ಆರೋಗ್ಯದ ಗತಿ ಏನಾಗಬಾರ್ದಲ್ಲ. ಒಂದ್ಸಲ ಹೋದರೂ ನಿಮಗೆ ತಿಳಿಯಬೇಡ. ನಾನು ನಿಮ್ಮನ್ನೇ ನಂಬಿದ್ದೀರಿ, ನಿಮ್ಮನ್ನೇ ನಂಬಿದ್ದೀರಿ. ನನಗೋಸ್ಕರವಾದರೂ ನೀವು ಕುಡಿಯೋದನ್ನು ಬಿಡಬೇಕಾದ ಕುಡಿಯೋದನ್ನು ಬಿಡಬೇಕು. ನಿಮ್ಮನ್ನು ಬಿಟ್ಟು ಬದುಕಲಾರ ಸ್ವಾಮಿ. ನಾನು ಮನಸ್ಸನ್ನು ಬದಲಾಯಿಸಲಾರೆ. ಒಂದು ಹೊತ್ತು ಊಟಕ್ಕಿಡದಿದ್ದರೂ ಸಹಿಸಿಕೊಳ್ಳುತ್ತೇನೆ. ಈ ಮಾತಾಯ ನನ್ನ ಹೊಟ್ಟೆಯೊಳಗೆ ಇಲ್ಲದಿದ್ದರೆ ನಾನು ಬದುಕಿರಲಾರೆ ದೀಪ. ನಿನಗೆ ಹೇಗೆ ಮಾಡಿದ ಚಿಂತೆಯೋ ನನಗೆ ಕುಡಿಯುವುದೇ ಚಿಂತೆ. ನಾನೊಂದು ಹೆಣ್ಣಾಗಿ ಹುಟ್ಟಿದ ತಪ್ಪಿಗೆ ಬಾಳಿನ ಬಗ್ಗೆ ನಾನು ಚಿಂತೆ ಮಾಡಲೇಬೇಕಾಗಿದೆ. ನನ್ನ ಬಾಳಿನ ಆಧಾರವಾಗಿರುವಾಗ ನಿಮ್ಮನ್ನು ಕಳೆದುಕೊಳ್ಳುವ ಶಕ್ತಿ ನನಗಿಷ್ಟವಿಲ್ಲ ರೀ, ನನಗಿಷ್ಟ ಇಲ್ಲ. ನಿಮ್ಮ ಕೈಯಿಂದ ನಾಳೆ ಕಟ್ಟಿಕೊಂಡ ತಪ್ಪಿಗಾಗಿ ನೀವೇನೋ ಶಿಕ್ಷೆ ಕೊಟ್ಟರು ನಾನು ಅನುಭವಿಸಲೇಬೇಕು. ಅದು ಹಸಿವಾಗಲಿ ಏನಾಗಲಿ ಎಲ್ಲವನ್ನು ಸಹಿಸಿಕೊಂಡು ನಾನು ಬಾಳಬೇಕು ಸ್ವಾಮಿ. ಈ ಮನೆಯಲ್ಲಿ ನಾನು ಬಾಳಬೇಕು. ಈ ಸ್ವಾಮಿ ಆ ಬಾಳ್ಲಿ ಕುಡಿದು ಬಂದು ಈ ರೀತಿ ಅತ್ತಿಗೆ ಮೇಲೆ ಕೈ ಮಾಡುವಲ್ಲ, ನೀನು ಮನುಷ್ಯನವನ್ನ ಮೃಗ. ಪ್ರಮೋದ, ನಾನು ಅವಳನ್ನು ಹೊಡಿಬೇಕೆಂತ ಹೊಡೆದಿಲ್ಲ ಕಣೋ. ನಿನಗೆ ಹೇಗೆ ನಿನ್ನ ಅತ್ತಿಗೆಯನ್ನು ಹೊಡೆದಿದ್ದಕ್ಕೆ ಸಿಟ್ಟು ಬಂತು, ನನ್ನ ಬಾಟ್ಲಿ ಹೊಡೆದಿದ್ದಕ್ಕೆ ನನಗೂ ಸಿಟ್ಟು ಬಂತು. ಅದಕ್ಕೆ ಹೊಡೆದು ಬಿಟ್ಟೆ. ನನ್ನ ತಾಯಿಗೆ ಅವಮಾನ ಮಾಡಿದಳಲ್ಲೋ. ಯಾರನ್ನ ನಿನ್ನ ತಾಯಿ? 9 ತಿಂಗಳು 10 ಹೆತ್ತು ತನ್ನ ಗರ್ಭದಲ್ಲಿಟ್ಟುಕೊಂಡು ಈ ಹೆತ್ತು ಹದಾನ ಕುಡಿಸಿದ ಈ ಹೆಣ್ಣು ಮಾನ ಮರ್ಯಾದೆಗಳನ್ನು ಬೀಳಿಗೆ ತಳ್ಳುವ ಈ ಹೆಣ್ಣನು ಯಾಕನ್ನು ನೀನಿನ ದುಶ್ಚಟದಿಂದ ನನ್ನ ಅತ್ತಿಗೆಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದೀಯ. ಈ ನಿನ್ನ ವರ್ತನೆಯನ್ನು ಕಂಡು ಆ ಹೆಣ್ಣಿನ ಜೀವ ಎಷ್ಟೊಂದು ನೋವನ್ನು ಅನುಭವಿಸುತ್ತದೆ ಎಂದು ತಿಳಿಯಬೇಡವೇ ನನಗೆ? ಈಗ ಮನಸ್ಸು ಸ್ಥಿರವಾಗಿಲ್ಲಪ್ಪ, ಚಂಚಲವಾಗಿದೆ. ಈಗ ಅವರ ಮನಸ್ಸು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂದು ತಿಳಿಯಲಾರಷ್ಟು ಕೆಟ್ಟವರು ಆಗಿಬಿಟ್ಟಿದ್ದಾರೆ ಈ ನಿಮ್ಮ ಅಣ್ಣನವರು. ನಿಮ್ಮ ಅಣ್ಣನವರ ಮನಸ್ಸು ಅನ್ನ ತಿನ್ನುವ ಮಾನವನ ಮನಸ್ಸು ಆಗಿಲ್ಲಪ್ಪ, ಆಗಿಲ್ಲ. ಹಾಲು ಕೊಡುವ ಹಸು ಕೂಸಿನಂತಾಗಿದ್ದಾರೆ
ಅಣ್ಣ ಈ ರೀತಿ ಕುಡಿಯುವುದರಿಂದ ನಿನಗೆ ಏನು ಲಾಭವಿದೆ ಅಣ್ಣ? ಈ ರೀತಿ ಕುಡಿಯುತ್ತಿದ್ದರೆ ನೀನು ಮನುಷ್ಯನಾಗಿರುವುದರಿಂದ ಮನುಷ್ಯನಾಗಿರುವುದಿಲ್ಲ. ಜಾಲಿಯ ಮರದಲ್ಲಿ ನೇತಾಡುವ ಗೋಪಕ್ಷಿಯ ಗೂಡಾಗಿರುತ್ತದೆ ನಿನ್ನ ದೇಹ. ಈ ನನ್ನ ಅತ್ತಿಗೋಸ್ಕರ ಈ ನಿನ್ನ ದುಷ್ಟತವನ್ನು ಬಿಟ್ಟು ಮನುಷ್ಯನಾಗಿ ಬಾಳಲ್ಲ, ಮನುಷ್ಯನಾಗಿ ಬಾಳು. ಸುಟ್ಟು ಹೋಗುವುದಿಲ್ಲ ಅಂತ ಹಿಂದೆ ಹಿರಿಯರ ಮಾತು ನೀನು ಕೇಳಿಲ್ಲ ಬಿಡಪ್ಪ. ಅದೇ ನಿಮ್ಮ ಅಣ್ಣನವರಿಗೆ ನೀನು ಎಷ್ಟು ತಿದ್ದಿ ಬುದ್ಧಿ ಹೇಳಿದ್ರು ಅವರು ಬುದ್ಧಿ ಭ್ರಮೆಯಾಗಿ ನಿಂತು ಬಿಟ್ಟಿದ್ದಾರಪ್ಪ. ಅಂದ ಹಾಗೆ ಅವರಿಗೆ ನೀನು ಏನು ಒಂದು ಮಾತು ನನ್ನ ಹೃದಯಕ್ಕೆ ಮುಳ್ಳು ಚುಚ್ಚಿದಂತ ಮುಳ್ಳು ಚುಚ್ಚಿದಂತ. ಮೆಚ್ಚಬೇಕಾಗುತ್ತಮ್ಮ, ನಿನ್ನ ಪ್ರತಿಭಕ್ತಿಯನ್ನು ಮೆಚ್ಚಬೇಕಾಗುತ್ತೆ. ನನ್ನ ಗಂಡ ಕುಡುಕನಾಗಲಿ, ಕುಂಟನಾಗಲಿ, ಕೂಲಿನಾಗಲಿ ಅವನೇ ನಮಗೆ ದೇವರ ಸಮಾನ ಅಂತ ಹೇಳಿಕೊಳ್ಳಲು ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಸಂಪ್ರದಾಯವಮ್ಮ, ಸಂಪ್ರದಾಯ. ಅದಕ್ಕೆ ಒಂದು ಹೆಣ್ಣನ್ನು ಹೂವಿಗೆ ಹೋಲಿಸಿರುವುದು. ಒಂದು ಹೂವು ಒಂದು ದೇವರ ಪಾದಕ್ಕೆ ಅರ್ಪಿತವಾದರಾಯಿತಮ್ಮ. ಆ ದೇವರ ಪಾದದಲ್ಲಿಯೇ ಕೊನೆ ದಿನಗಳನ್ನು ಕಳೆಯಬಹುದಲ್ಲವೇ? ಹೌದಪ್ಪ,
ಸಿಗದಿರಲಿ ಹೆಂಡತಿ ಮಕ್ಕಳುಳುವ ಅನ್ನ ಲೆಕ್ಕ ಹಾಕಾನು ಚಿಕ್ಕುಳ ಬುದ್ಧಿಯ ಗಂಡ ನನಗೆಂದು ಸಿಗದಿರಲಿ ಹೆಂಡತಿ ಮಕ್ಕಳುಳುವ ಅನ್ನ ಲೆಕ್ಕ ಹಾಕಾನು ಕಾಯಿಲೆಂದ ಸಾಲೆಯು ಬರಲು ಖರ್ಚು ಮಾಡದೆ ನಡುವಲ್ಲೇ ಸತ್ಯನ್ನ ವಿಧವೆಯ ಮಾಡಾನು ವಿಧವೆಯ ಮಾಡಾನು ವಿಧವೆಯ ಮಾಡಾನು ಕತ್ತಿನ ಗಂಜಿ ಇರಲಿ ಮೈ ಮೇಲೆ ಚಿಂದಿ ಇರಲಿ ನಾನು ನನಗೆಂಬ ಅಭಿಮಾನ ಹೊಂದಿರಲಿ ಕತ್ತಿನ ಗಂಜಿ ಇರಲಿ ಮೈ ಮೇಲೆ ಚಿಂದಿ ಇರಲಿ ನಾನು ನನಗೆಂಬ ಅಭಿಮಾನ ಹೊಂದಿರಲಿ ಸುಖದ ಸಿರಿಯು ಬೇಡ ನನ್ನ ನಾಣ್ಯವೂ ಬೇಡ ನಗು ನಗುತ್ತಾ ಬಾಳ ಸಹಿಸು ಗಂಡನ ನೀಡೋ ಅಪ್ಪಾಜಿ ಇದೇನು ಪ್ರತಿಮಾ ಎಲ್ಲಿಗೆ ಹೊರಟ ಆಗಿದೆಯಲ್ಲ? ಕೆಲಸದ ಮೇಲೆ ನಾನು ಬಾಂಬೆ ಕಡೆ ಹೋಗಬೇಕಾಗಿದೆ ಅಪ್ಪ. ಅದಕ್ಕಾಗಿ ನಿಮ್ಮ ಆಶೀರ್ವಾದ ಪಡೆಯಲೆಂದೇ ಬಂದೆ. ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತದೆ ಪ್ರತಿಮಾ. ಆದರೆ ನೀನು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಲಿ. ಹೋಗಿ ಬಾ. ನೀವು ಬಾಂಬೆ ಬಿಟ್ಟು ಬರ್ಬೇಕಾದ್ರೆ ತಿಂಗಳ ನೆನಪಿನಾಗ್ಬೋದು. ಅಲ್ಲಿವರೆಗೂ ಮಾವನವ್ರ ಗತಿ ನನ್ನ ಗತಿ ಎಲ್ಲ ತಪ್ಪಾದ ವಿಚಾರ ಮಾಡಿದ್ದೀರಾ? ಅದಕ್ಕೆ ನಾನೇನು ಮಾಡಲಿಕ್ಕಿದ್ದ? ನೋಡಿ, ಹೇಗೋ ಆಗ್ತಿರೋ ಬಾರಿ ಮಾವನನ್ನು ಕಳೆದುಕೊಂಡು ಬಾಂಬೆ ಚಕ್ರವರ್ತಿ ಆಗ್ತಿದೆ. ಗೀತಾ, ಎಂತ ಮಾತು ಹೇಳುತ್ತೀಯಮ್ಮ? ನನ್ನ ಈ ಆಸ್ತಿಯನ್ನು ಮಾರಿ ಆ ಸಿಟಿ ಒಳಗೆ ಜೀವನ ಸಾಗಿಸಬೇಕೆಂದಮ್ಮ. ಸಾಧ್ಯವಿಲ್ಲಮ್ಮ. ನನ್ನ ಬಾಳಿಗೆ ಆಧಾರವಾಗಿರುವ ಈ ಆಸ್ತಿಯನ್ನು ಕಳೆದುಕೊಂಡು ನಾನು ಸಿಟಿ ಜೀವನ ಮಾಡಲಾರೆನಮ್ಮ. ನಿನಗೆ ಈ ಹಳ್ಳಿ ಜೀವನ ಹಿಡಿಸದಿದ್ದರೆ ನಿನ್ನ ಗಂಡನ ಜೊತೆಗೂಡಿ ನೀನು ಸಿಟಿಯಲ್ಲಿ ಜೀವಿಸಮ್ಮ. ಆದರೆ ನಾನು ಮಾತ್ರ ಬರಲಾರೆ. ಅಪ್ಪಾಜಿ, ಗೀತಾ ಹೇಳುತ್ತಿರುವುದು ನಿಜವಿದೆ ಅಪ್ಪಾಜಿ. ನಾವು ಕೆಲಸ ಮುಗಿಸಿಕೊಂಡು ಬಂದ ಮೇಲೆ ಮನೆ ಪರಿಸ್ಥಿತಿ ತುಂಬಾ ಹರಿಗೆಡಬಹುದು. ನಾವೆಲ್ಲ ಒಂದೇ ಕಡೆ ಸೇರಿಕೊಂಡು ಸಂಸಾರ ಸಾಗಿಸಬಹುದಲ್ಲವೇನಪ್ಪ? ಅಪ್ಪಾಜಿ, ಇನ್ನು ಮುಂದೆ ಈ ಆಸ್ತಿ ಏಕೆ ಬೇಕಪ್ಪ? ನನಗೆ ಬರುವ ಸಂಬಳದಲ್ಲಿ ನಾವು ಜೀವನ ಸಾಗಿಸಬಹುದಲ್ಲವೇ? ಸರಿಯಾಗಿದೆಯೋ ನಿನ್ನ ಮಾತು? ಇಲ್ಲಿಯವರೆಗೂ ವಾಣಿಜ್ಯ ಇಂಜಿನಿಯರ್ ಆಗಿ ಮಾಡಿದ್ದಕ್ಕೂ ಸಾರ್ಥಕವಾಯಿತು. ಅಂಗೈಯಿಲ್ಲದ ಬೆಣ್ಣೆಯನ್ನು ತಿಪ್ಪೆಯಲ್ಲಿ ಎಸೆದು ಮತ್ತೆ ತುಪ್ಪ ಹುಡುಕಬೇಕೆಂದು ನಮ್ಮ ಬಳಿಯಲ್ಲಿ ಆಸ್ತಿಯನ್ನು ಕಳೆದುಕೊಂಡು ಅದಕ್ಕಾಗಿ ಇನ್ನೊಬ್ಬರ ಮನೆಯ ಬಾಗಿಲ ಕಾಯಬೇಕೇನು? ಒಂದು ಗೇಡಾಗಲಿ, ಒಂದು ಕಂಬಳಿ ಹರುಕು ತುಂಡಾಗಲಿ, ನನ್ನ ಆಸ್ತಿ ನನ್ನ ಬಳಿಯಲ್ಲಿದ್ದರೆ ಅದನ್ನೇ ಬೆಣ್ಣೆ ಕಾಸಿಕೊಂಡು ತುಪ್ಪ ತಿನ್ನುತ್ತೇನೋ. ನಿನಗೂ ವಯಸ್ಸಾತು. ಅಂದ್ಮೇಲೆ ಈ ಹಳ್ಳಿಯಲ್ಲಿದ್ದು ನೀನಾದ್ರೂ ಸಾಧ್ಯ ಮಾಡ್ಬೇಕಾದ್ರೂ ಏನಿದೆ ಮಾವ? ಅದೇ ಪೇಟೆಲಾದ್ರೆ ಅಂದದ ಅರಮನೆಯಲ್ಲಿ ತೂಗು ಬಂಧದ ಮೇಲೆ ವೈಭವದಿಂದ ಕಾರ್ಯ ಕಳೆಯುವುದು ಮಾವ. ನೆತ್ತಿಯ ಮೇಲೆ ಸೂರ್ಯನೋದು ನೆರಳು ಕೊಡುವುದಕ್ಕೆ ಹೊರತು ಹಕ್ಕಿಯಂತ ಮುಗಿದು ನೋಡುವುದಕ್ಕಲ್ಲಮ್ಮ. ಆ ಪ್ರಾಣಿಗಳಂತೆ ನಾವು ಮರದಾಸರೆ ಕೇಳಿ ಹೋದರೆ ಆ ಮರ ಎಲ್ಲಿಯವರೆಗೂ ನೆರಳು ಕೊಡಬಹುದಮ್ಮ. ಮಳೆಗಾಲ ಬಂದ
ಆಸ್ತಿ ಇದೆ. ಈ ನಿಮ್ಮ ಮಗನ ಮೇಲೆ ನಂಬಿಕೆ ಇಲ್ಲವೇನಪ್ಪ? ನಾನು ದುಡಿದು ಸಂಪಾದಿಸಿದ ಮೇಲೆ ಇಂಥ 10 ಎಕರೆ ಜಮೀನು 10 ಸ್ಕೂಟರ್ಗಳನ್ನು ನಮ್ಮದಾಗಿಸಿಕೊಳ್ಳಬಹುದು. ನನ್ನ ಮಾತು ಕೇಳಿ ಸುಮ್ಮನೆ ನೀವಿಬ್ಬರು ನನ್ನ ಹಿಂದೆ ಹೊತ್ತು ಬನ್ನಿ. ಹೌದು ಮಾವ, ನನ್ನ ಗಂಡ ಹೇಳಿದ ಹಾಗೆ ಈ ಹಳ್ಳಿಲಿದ್ದು ನೀವಾದ್ರೆ ಏನ್ ಮಾಡ್ಬೇಕಾಗುತ್ತದೆ? ಇಂಥ ಮುಪ್ಪಿನ ಕಾಲಕ್ಕೆ ಹೊರಗಡೆ ಕೆಲಸ ಮಾಡ್ಲಿಕ್ಕೆ ನಿನ್ನಿಂದ ಸಾಧ್ಯನಾ? ಹೇಳು ಮಾವ. ನೀನು ಕಷ್ಟಪಟ್ಟು ಕೆಲಸ ಮಾಡೋದು ನೋಡಿದ್ರೆ ನಿಮ್ಮ ಮಗಳ ಮನಸ್ಸಿಗೆ ಎಷ್ಟೊಂದು ನೋವಾಗುತ್ತೆ. ಅಂದಾಗ ಇಂದಿನ ನಾಳೆ ಆದ್ರೂ ಆಸ್ತಿ ಮಾಡ್ಕೊಂಡಾಯ್ತು. ಯಾಕೆ ನಿಮ್ಮ ಮಗಳ ಮನಸ್ಸಿಗೆ ನೋವು ಮಾಡ್ತಿ ಮಾವ? ಅದು ತಿರುಗನ ಕೆಲಸ ಆಯ್ತಮ್ಮ. ಒಂದು ತಿನ್ನುವವರೆಗೆ ಕುಡಿಕೆ ಹೊಂದಾದರೂ ಸಾಲದೆಂದಿದ್ದಾರೆ. ಇಲ್ಲಿಯವರಿಗೆ ಓದಿಗೆ ಖರ್ಚು ಮಾಡಿದ ಹಣವನ್ನೇ ತೀರಿಸದಿರುವಾಗ ಇನ್ನು ಆಸ್ತಿ ಮಾರಿ ಹೇಗಮ್ಮ ನಮ್ಮ ಮರ್ಯಾದೆಯನ್ನು ಪಡೆದುಕೊಳ್ಳುವುದು? ಆ ಶ್ರೀಮಂತರಿಗೆ ಈಗಾಗಲೇ 50,000 ಸಾಲ ಕೊಡುವುದಿದೆ. ಆ ಸಾಲ ಕಟ್ಟುವ ಯೋಗ್ಯತೆ ನಮಗಿಲ್ಲದಿರುವಾಗ ಇನ್ನು ಆಸ್ತಿ ಮಾರಿ ಹೇಗಮ್ಮ ನಮ್ಮ ಮರ್ಯಾದೆ ಕಾಪಾಡಿಕೊಳ್ಳುವುದು? ಮಾವ, ಸಾಲ ಇದೆಯಂತ ನಾವು ಕಟ್ಟಿ ಬಂದ ಗಣಸನ್ನು ಮುರಿಬೋದಾ? 50,000 ತಾನೇ ಇಂದಿನ ನಾಳೆ ಕೊಟ್ಟೋಯ್ತಂತ ಆ ಶ್ರೀಮಂತರಿಗೆ ನೀವೇ ಹೇಳಿ. ಅಪ್ಪಾಜಿ, ಆಸ್ತಿಗೆ ಆಸ್ತಿ ಇದೆ, ಹಣಕ್ಕೆ ಹಣವಿದೆ. ಆಸ್ತಿಗೂ ಹಣಕ್ಕೂ ಏನು ಸಂಬಂಧವಿದೆ ಅಪ್ಪಾಜಿ? ಆ ಶ್ರೀಮಂತ 50,000 ರೂಪಾಯಿ ಸಾಲ ಕೊಟ್ಟಿರುವೆನೆಂದರೆ ಈ ನಮ್ಮ ಆಸ್ತಿ ಅವನಿಗೆ ಒಪ್ಪಿಸಬೇಕೇನಪ್ಪ? ನಿನ್ನಂತೆ ನನ್ನೇನು ಮೂರ್ಖನೆಂದು ತಿಳಿದುಕೊಂಡಿರುವೇನು ಪ್ರದೀಪ? ಬಯಲಾಡುವಷ್ಟು ಸುಲಭವಲ್ಲ ಕಣೋ. ಸಾಲ ಎಪ್ಪುವುದು ನಮ್ಮಂತ ಬಡವರಿಗೆ ವಿಷಯದ ಹುಳು ಇದ್ದಂತೆ. ಯಾವ ಸಮಯದಲ್ಲಿ ಅವಳ ನಮ್ಮ ದೇಹವನ್ನು ಕೊರೆದು ಗಾಯಗೊಳಿಸುತ್ತದೆ ಅದನ್ನು ಯಾರು ಕಂಡಿದ್ದಾರೆ? ಆ ಹುಳು ನಮ್ಮ ದೇಹವನ್ನು ಸೇರುವುದಕ್ಕೆ ಮುಂಚೆ ಅದನ್ನು ದೂರ ಎಸೆದರೆ ನಮಗೆ ಒಳ್ಳೆಯದಲ್ಲವೇನು? ಅಂದರೆ ಅದನ್ನು ನಾನು ದೂರ ತಳ್ಳಬೇಕೇನಪ್ಪ? ಸರಿಯಾದ ಪ್ರಶ್ನೆ ಕೇಳಿದೆಯೋ ಪ್ರದೀಪ? ನಾನು ಉಪ್ಪು ತಿಂದ ಮೇಲೆ ನಾನೇ ನೀರು ಕುಡಿಯಬೇಡ ಎಂದಾಯಿತು ನಿನ್ನ ಮಾತಿನ ಅರ್ಥ. ನಾನು ಸಾಲ ಮಾಡಿರುವುದು ನಿನ್ನ ವಿದ್ಯಾಭ್ಯಾಸಕ್ಕೆ ಹಾಗೂ ನಿನ್ನ ತಂಗಿಯ ಮದುವೆಗೆ. ಮೊದಲು ನಿನಗೆ ಬರುವ ಸಂಬಳದಲ್ಲಿ ಮೊದಲು ಆ ಶ್ರೀಮಂತರ ಸಾಲ ಕಟ್ಟಿ ಋಣಮುಕ್ತನಾಗು. ಸಾಲ ಕಟ್ಟಿ ಋಣ ಮುಕ್ತ ಆಗುವಂತೆ ಹೇಳಿದ್ರಿ ಹೇಗೆ ಸಾಧ್ಯ? ಈ ತಡೆ ನನ್ನ ಪತಿಯವರು ನೌಕರಿ ಸೇರಿದ್ದಾರೆ. ಅವ್ರ ಬೆಳೆಗೆ ಸಂಬಳ ಬರಬೇಕು. ಆಮೇಲೆ ಆ ಸೌಕರ್ಯಗೆ ದುಡ್ಡು ಕೊಟ್ಟಾಯ್ತು ಮಾವ. ದೀಪ, ಮನೆಯ ಮುಂದೆ ಶವ ಬಿದ್ದಿದೆ, ಅದು ಹೊತ್ತು ಹಾಕುವುದಕ್ಕೆ ಕಾಲಾವಕಾಶ ಕೊಡು ಎಂದು ಕೇಳಿದರೆ ಊರಿನ ಜನರು ಸುಮ್ಮನಿರುವರೇನಮ್ಮ? ನನಗೆ ಕಷ್ಟ ಬಂದಿದೆ ಎಂದರೆ ಸಾಲ ಕೊಟ್ಟವರು ಸುಮ್ಮನಿರುವರೇನಮ್ಮ? ಹಣ ಕೊಟ್ಟಿರುವ ಅಹಂಕಾರದಿಂದ ನಮ್ಮ ಮೇಲೆ ದೌರ್ಜನ್ಯ ಮಾಡುತ್ತಾರಮ್ಮ, ನಮ್ಮ ಮೇಲೆ ದೌರ್ಜನ್ಯ ಮಾಡುತ್ತಾರೆ. ಆಯ್ತು ಅಪ್ಪಾಜಿ, ಸತ್ಯದಲ್ಲಿ ಆ ಶ್ರೀಮಂತರ ಸಾಲ ಮುಟ್ಟಿಸಿ ಋಣಮುಕ್ತನಾಗುತ್ತೇನೆ. ಹಾ ಗೀತಾ, ನಾನು ಕೆಲಸ ಮುಗಿಸಿಕೊಂಡು ಸದ್ಯದಲ್ಲೇ ಮರಳಿ ಬರುತ್ತೇನೆ. ಅಲ್ಲಿವರೆಗೂ ನೀನು ಅಪ್ಪನ ಜೊತೆಯಲ್ಲೇ ಇರು. ಇಲ್ಲ ರೀ, ನನಗೆ ಈ ಊರಲ್ಲಿ ಇರ್ಲಿಕ್ಕೆ ಮನಸ್ಸಿಲ್ಲ. ನಾನು ನಿಮ್ ಜೊತೆಗೆ ಬಂದ್ಬಿಡ್ತೇನೆ. ಬೇಡ ಗೀತಾ, ಅಲ್ಲಿ ವ್ಯವಸ್ಥೆ ಆದ ಮೇಲೆ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಗೀತಾ, ಅಲ್ಲಿ ಮನೆ ವ್ಯವಸ್ಥೆ ಇಲ್ಲದೆ ಮನೆಯಿಂದ ಹೋಗಿ ಪರದಾಡುವೇನಮ್ಮ? ಮರಳಿ ಬಂದ ಮೇಲೆ ಹೋಗುವಂತೆ ನಡೆಯಮ್ಮ. ಅಪ್ಪಾಜಿ, ನಾನಿನ್ನ ಹೋಗಿ ಬರುತ್ತೇನಪ್ಪ. ಹೋಗಿ ಬಾ ಗೀತಾ, ನಾನು ಸ್ವಲ್ಪ ಹೊರ ಕಡೆ ಹೋಗಿ ಬರುತ್ತೇನಮ್ಮ. ಆಯ್ತು ಮಾವ. ಏನ್ರಿ ಹೋಗ್ತಾ ಇದ್ದೀರಾ? ಹಾಗೆ ಹೋಗ್ಬೇಕಂತ ಆಸೆ ಇಟ್ಕೊಂಡಿದ್ದೀರಾ? ಗೀತಾ, ಅಯ್ಯೋ, ಅಷ್ಟು ಅರ್ಥವಾಗಿಲ್ವಾ? ಹೊರಗೆ ವಾಪಸ್ ಬರ್ತೀನಿ ಗೀತಾ. ಕೆಲಸ ಸದ್ಯ ಮುಗಿಸ್ಕೊಂಡು
ಒಬ್ಬನೇ ಮುಖ್ಯಮಂತ್ರಿ. ಈ ಊರಿಗೆ ನಾನೊಬ್ಬನೇ ಕೋಟ್ಯಾಧಿಪತಿ. ಅಣ್ಣ, ಹೇ ಅಣ್ಣ, ನಮ್ಮನ್ನ ಕೂಡೋದಿಲ್ಲ ಏನೋ ಮೊದಲಿದ್ರೆ ಯಾರು ನಾವು ನೋಡಿ ಬೆದರಿದ್ರೆ ಏನಾಗಬೇಕಾಗಿತ್ತು? ಅಲ್ಲ, ಈಗ ಒಂದು ವಾರದಿಂದಲೂ ಆ ರೈತರ ಮನೆಗಳ ಮುಂದೆ ನಾಯಿಗಳಂತೆ ಅಲಿಯುತ್ತಿದ್ದೆಲ್ಲ. ಯಾರ್ಯಾರ ಸಾಲ ಎಷ್ಟೆಷ್ಟು ಬಂದಿದೆಯೋ? ಸಾಲ ಸಾಲ ಕೊಟ್ಟವನು ಬರೋದಕ್ಕೆ ಬಾಳ ಅವನು ಹುಡುಕ್ಯಾಡಿ ಇಸ್ಕೊಂಡ್ಬರೋ ನಾವು ಸಾಲ ತಗೊಂಡು ಗೊಬ್ಬರ ಕೂತ ಶಂಕರಪ್ಪ ಸಿಗದ ನಮ್ಮ ಫ್ರೆಂಡರ ಮೊಲ ಗಣ್ಯರ ಕರೆ ಹೇಳಿದ್ರು ಕೇಳ್ತೀರಿ, ಸುಳ್ಳು ಹೇಳಿದ್ರು ಕೇಳ್ತೀರಿ. ನೀವು ಹೇಳಂದ್ರೆ ಹೇಳ್ತೀರಿ, ಹೇಳಬೇಡ ಅಂದ್ರೆ ಹೇಳ್ತೀರಿ. ಸಾಲ ತಗೊಳಕ್ ಮಾತಾಡಿದ್ರು ಮತ್ತೆ ಹೊಳೆ ಸಾಲ ಕೊಡ್ಬೋದಿಲ್ರಿ. ಸಾಲ ತಗೋಬೇಕಾದ್ರೆ ಕಾಲು ಮುಗಿತೀನಿ, ಕೈ ಮುಗಿತೀನಿ. ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ, ಅಮಾವಾಸ್ಯೆ ಕೊಡ್ತೀನಿ, ಹುಡುಗ ಕೊಡ್ತೀನಿ ಅಂತ ಬೈತಾರೆ. ಹೊಳ್ಳ ಸಾಲ ಕೇಳಕ್ ಅದ ಕಾಲಿನ ಮಾತು ಕಳಿಸ್ತಾರೆ. ಇಲ್ಲಿ ಬದುಕದಾಗ ನನಗೆ ತೋಳಲ್ಲಿ ಒತ್ತಡದ ಮಗ ಕೊಟ್ಟಿದ್ದನ್ನು ಕೊಡ ಎಂದು ಕೇಳಲು ಎಂದು ಬಂದು ಎಲ್ಲಿಗೆ ಅವರು ಉದಾಹರಣೆ ಹೇಳಿದರೆಂದು ಕೇಳಿಕೊಂಡು ಸುಮ್ಮನೆ ಬಂದಿದೆ. ನಾನೇನು ಎಷ್ಟೊಟ್ಟು ನಾನು ಜೋಕರ ಮಾಡಿ ಅಲ್ಲ ನೀ ಅಲ್ವಾ ನಿಮ್ಮ ಅಪ್ಪ ದೊಡ್ಡ ಗಣಿ ಅವ್ರನ್ನ ಕೇಳಿಲ್ಲ ಏನು ಸಾಲ ಕೊಟ್ರೆ ಕೇಳ್ತಿದ್ರೆ ಆ ಕೋಳಿ ಮಾಡಿ ಭೇಟಿಯಾಗಿದ್ರಿ. ಯಾಕಂದ್ರೆ ಹನ್ನೆರಡು ಸೊಳೆ ದೇವ್ರ ಸೊಳೆ ಮಗ, ರುಚ ಸೊಳೆ ಮಗ, ಮಜ ಸೊಳೆ ಮಗ, ಸಾಲ ಕೊಟ್ಟು ಗೊಬ್ಬರ ಕೂತ ಚಿಕ್ಕಾಬಿಟ್ಟು ಅವ್ರು ಬೇಡ ಬಂದ್ರೆ ಆ ಶಂಕರಪ್ಪ 50,000 ಸಾಲ ಒಯ್ದು ಈಗ 3 ವರ್ಷಗಳು ಗತಿಸಿದವು. ತೆಗೆದುಕೊಂಡು ಹೋದ ಸಾಲವಿಲ್ಲ, ಸಾಲಕ್ಕೆ ಪ್ರತಿಯಾಗಿ ಬಡ್ಡಿಯಿಲ್ಲ. ಆ ಶಂಕರಪ್ಪನಿಲ್ಲ, ನನ್ನ 50,000ಕ್ಕೆ 50,000 ಬಡ್ಡಿ ತೋರಿಸಿ ಅವರ ಆಸ್ತಿಯನ್ನು ನನ್ನ ವಶವಾಗುವಂತೆ சொல்லಬೇಕು. ನನ್ನ ಸಾಲ ಕಟ್ಟುವ ಯೋಗ್ಯತೆ ಅವನಿಗೆ ಬರಬೇಕು. ಎಂದಾದರೂ ಒಂದು ದಿನ ಅವನ ಆಸ್ತಿ ನನ್ನ ವಶವಾಗಲೇಬೇಕು. ಮಗನ ಪುಷೇಟಿ ಸಿಗ್ತಂದ್ರೆ ನನಗೂ ಒಂದಿಲ್ಲ, ನಾನು ತಗೊಂಡಿಲ್ಲ ಗಣ್ಯರ ನೀವು ಹೇಳೋದು ಬರೋಬ್ಬರ ಐತ್ರ. ಆದ್ರೆ ಈ ಮಾತು ಯಾ ಶಂಕರಪ್ಪ ಹೋಗ್ಬೇಕಾಗಿ, ಯಾಕಂದ್ರ ಹೇಳಿ ಕೇಳಿ ಅವ್ರ ಮಗ ಪ್ರದೀಪ ಇಂಜಿನಿಯರ್ ಬೇರೆ ಆಗ್ಯಾನ್ರಿ. ಮತ್ತ ಈ ವರ್ಷಕ್ಕಾಗಿದ್ರು ಮುಂದಿನ ವರ್ಷಕ್ಕಾರ ಸಾಲ ತೀರಿಸ್ತೀನಿ ನನಗೆ ಯೋಚನೆ ಮತ್ತೆ ಇವತ್ತು 7 ಲಕ್ಷ ರೂಪಾಯಿ ಕೊಟ್ಟು ಟ್ಯಾಕ್ಟರ್ನ ತಂದ್ರಿ ಅವ ಗಣ್ಯರ ಅನ್ನಂಗ ಅವ್ರ ಮಗನ ಜಾಮ್ರ ಅವಂಗ ಮನ ಐತ್ರಿ ಅಪ್ಪ.
ಸುಂದರವಾಗಿದೆಯಲ್ಲ. ಹೌದಲ್ರಿ? ಅಲ್ರಿ ಬೆಳ್ಳ ಬಾಳ್ತಾನ ಪುರಾಣ ಕೇಳಿ ಮುಂದೆ ರಾಮ ಸೀತಾ ಏನಾಗಬೇಕು ನಂಗೆ ಆತು ಹೇಳ್ಯಾರ. ಊರಿನೆಲ್ಲ ಹೊರಗಟ್ಟಿಗಿರಿ ನಿಮ್ಮ ಕಡೆನ ಅದಾವ. ಊರು ಹಿರಿಯದನ್ನು ನೀವು ಮಾಡ್ತೀರಿ. ಹೋಗ್ತೀನಿ ನಾವು ಬ್ಯಾಡ ಬ್ಯಾಡ ಅಂದ್ರು ಒಂದು ವಾರ ಹಚ್ಚಿಕೊಂಡು ನಾನು ಕೂಡ ನಿಂತು ಓಡಾಡಿ ಮಾಡಿದ್ವಲ್ರಿ. ಮದುವೆ ಹಂಗ ಕಡೆಯದ ನಮ್ಮ ಮನೆಗೆ ಹೊರಗ ಕೂಕ ಶ್ರೀಧರ ಅವ್ನು ಹೇಳಿದ್ರಕ್ಕಿ ಎಷ್ಟೊಂದು ಸೌಂದರ್ಯವತಿಯಾಗಿದ್ದಳೆ ನಾನೆಂದು ಕಾಣಲಿಲ್ಲ ಇಂಥ ನವ ಯೌವನದ ಸೌಂದರ್ಯವತಿಯನ್ನು. ಆ ಪುಡುಕ ಶ್ರೀಧರನಿಂದ ನಿನಗೆಂದು ಸಿಗಲಾರದು ಸುಖ. ಒಮ್ಮೆ ಬೀರುವೆ ನಿನ್ನ ಮೇಲೆ ಮೋಹದ ಜಾಲ. ಆ ಜಾಲದಲ್ಲಿ ನೀನು ಬಿದ್ದರೆ ನಿನ್ನ ಬಾಳಲು ಭೇದವಾಗುವುದು ನಂದ ಇಲ್ಲವಾದರೆ ಆಗುವುದು ನಿನ್ನ ಹಣೆಯ ರಕ್ಷಾ ದೀಪ. ಈ ವಿಕ್ರಮನ ಕಣ್ಣಿಗೆ ಯಾವ ಹಕ್ಕಿಗಳೇ ಬೆಳೆದೆ ಅವನನ್ನು ಬಂಧಿಸಿ ತಂದು ತನ್ನ ಪಂಜರದಲ್ಲಿ ಇಟ್ಟುಕೊಂಡು ಮುದ್ದಿಸುವುದೇ ಈ ವಿಕ್ರಮನ ಉದ್ದೇಶ. ಬೆಟ್ಟಿರ್ಕೊಂಡು ಎಲ್ಲಿಂದ ಬಿದ್ದಾಗ ಹುಡುಗಿ ಬಿಟ್ಟು ಮಗನ್ ಕೊಂಡು ಆ ಶ್ರೀಧರಪ್ಪನ ಅಷ್ಟೇ ಬಂದ ನಿಮ್ಗೆ ಏನು ಅನ್ಸತ್ರಿ? ಆನಂದ, ನಾನು ಮನಸ್ಸು ಮಾಡಿದರೆ ಆ ಶ್ರೀಧರನ ಆಸ್ತಿಯೆಲ್ಲ ಕಬಲಿಸಿ ಬರುವುದು ಗೊತ್ತಿನ ಮಾತು. ಒಮ್ಮೆ ಕಣ್ಣಿಗೆ ಬಿದ್ದ ವಸ್ತುವನ್ನು ಎಂದು ಬಲಿ ತೆಗೆದುಕೊಳ್ಳದೆ ಬಿಡಲಾರ ಈ ವಿಕ್ರಮ. ಈ ಬೇಟೆಗಾರನ ಕಣ್ಣಿಗೆ ಬಿದ್ದ ಪ್ರಾಣಿ ಯಾವುದೇ ಆಗಿರಲಿ ಅವುಗಳನ್ನು ಬೇಟೆ ಆಡದಿದ್ದರೆ ನನ್ನ ಕರ್ತಗಳು ನಿರುವನ. ಆಕೆ ಏನು ಚಂದ ಹೇಳು ಮಾಡ್ತೇನೆ ಕೊಡಲಾಕತ್ತಿರ್ಲಿ ಅಲ್ರಿ. ಆಕೆ ಚಂದ ಮುಜುಗಾರು ನೀವು ಮಾಡೋ ಮತ ನೋಡ್ರಿ ನೀವು ಕೇಳ ಹೊಳಿಬೋದು. ಮತ್ತೆ ನಮ್ಮಂತವ್ರು ಏನು ನಡೆದ ಕಿತಾಮತಿ ಮಾಡಿದ್ವು ಅಂದ್ರೆ ಆ ಗೀತಿ ಕಥೆನ ಬೈದಿತ್ತು. ಈ ರಾವಣನ ಕುತಂತ್ರಕ್ಕೆ ಎಂಥ ಮಾಯದ ಜಿಂಕೆ ಆದರೂ ಬಲಿ ಬೀಳಲೇಬೇಕು. ಎಲ್ಲದ ಉಂಡಿ ನನ್ನ ಬಲಿಯಿರುವಾಗ ನಿನ್ನಂಥ ನೊಣಗಳು ನನ್ನ ಬಲಿ ಸುಳಿಯಲೇಬೇಕು. ದೀಪ ಯೌವನ ಏನವಳ ಮೈ ಮಾತ ರಸಿಕರ ಮನ ಸೆಳೆಯುವ ಮಲ್ಲಿಗೆ. ಆ ಬ್ರಹ್ಮ ಸೃಷ್ಟಿಸಿ ಕಲಿಸಿದ ಭೂಲೋಕದ ಅಪ್ಸರೆ ಅವಳ ತಾರುಣ್ಯ ಕಂಡು ಆ ರವಿಕಿರಣಗಳೇ ಬೆಳದಿಂಗಳ ಏನು ಬರೀ ನಮ್ಮನೆ ವರ್ಣೆ ಮಾಡ್ತೀವಿ ಅಪ್ಪ. ಏನು ಕೇಳಿ ನನಗ ಮತ ಕುದುರೆ ಬ್ಯಾನ್ ಐತಿ. ನೀವು ಮಾಡು ಮಾಡೋದು ಹಳೆ ನೆನಪು ಬರಬೇಕು. ಅಲ್ಲಿ ಸಾಲ ಬಂದು ವಿಚಾರ ಮಾಡೋದು ಏನೋ ಸುಟ್ಟು ಓಡಾಡಿ ಮತ್ತೆ ಹಾಕೊಳ್ಳಬೇಕು. ಸಾಲದ ಬಗ್ಗೆ ಆಮೇಲೆ ಯೋಚನೆ ಮಾಡುವಂತೆ ಈಗ ನೀನು ಹೋಗಿ ಲೆಕ್ಕಪತ್ರಗಳನ್ನು ನೋಡಿಕೋ. ಕೆಲಸವಿದೆ, ನಾನು ಬರುತ್ತೇನೆ. Thank you.
ಬಂಟಿ ಇಲ್ಲಿವರೆಗೆ ಹಚ್ಕೊಂಡು ಬಂದ್ರಿ. ಯಾಕೆ ಬಂಡಿ ಬಂಡಿ ಅಂತ ಹೋಗೋಣಕತ್ರೆ ಮನೆ ಮಕ್ಕೊಂಡು ನಿಂತಿಕೊಂಡಿ ಅಲ್ಲ ಕರೋಲ್ ಮಾಡಿದ್ದ ನಡ್ಕೊಂತ ಬಂದೆ. ನಮ್ ಜಡಿ ಶಿವಾನಂದಪ್ಪ ಮಾವ ಗಾಡಿ ತೊಗೊಂಡ್ಬರಕತ್ತಿದ್ನ. ಮಾವ ನಾನು ಹತ್ತಿರ್ತೇನೆ ನಂದು ಹಸ್ತೈತಿ ಅಂದೆ. ಅವ ನೋಡಿದ್ರೆ ಇಲ್ಲಲೇ ನಂದು ಹಿಂದಕ್ಕೆ ಕೆಟ್ಟೈತಿ ಅಂತ. ಏನು ಮಾವ ಟೈರ್ ಅಂತ ಹಿಂಗ್ ಮಾಡ್ಕೋತ ಊರ್ ಮುಟ್ಟಿದ್ನಪ್ಪ. ಮನೆಗೆ ಬರ್ತೀನಿ ನೀ ನೋಡಿದ್ರೆ ಕೊಳಂಗ್ ತಿಂತಾರಿಂದ ಬೈಕೋತೀನಿ ಮಾಡಿದ್ರಿ ಸರಿ ಊಟಕ್ಕೆ ಏನ್ ಮಾಡಿ ಗಾಡಿ ಗಂಗಳ ಹಾಕಿ ತೊಂದು ಹಾಕಿ ಗಂಗಳ ಹಾಕಿ ಇಟ್ಟಿರ್ತೀನಿ ಅವ್ರಲ್ಲೇ ಬದ್ದಾರೆ. ಎಷ್ಟು ತಂದು ಹಾಕಿದ್ರು ಇನ್ನು ಸಾಲದು ಅಂತೀಯಲ್ಲ. ಈ ಜಲಮ್ದಾಗ ನೀವು ಉದ್ದಾರ ಆಗಲ್ಲ ಒಳ್ಳೆ ನೋಡಿದೆ ಬಂಡಿ ಗಿಂಡಿ ಹಂಗೆಲ್ಲ ನೋಡಿನ ಏನೋ ಬಂದಕ್ಕೆ ಅಂತ ನಿಮ್ಮ ಅಪ್ಪ ಮನೆಗೆ ಬಂದಕ್ಕೆ ಅಂತ ತಿರುಮಣಿ ಮಾತಾಡ್ತೀನಿ ಬಸ್ ಹಂಗೆ ಫೋನ್ ಮಾಡಿ ಹೇಳಿದ್ದೆ ನಾವು ಅಲ್ಲಾಗಿದ್ದೆ. ಲೇ ಬಸ್ ಬಾ ಮನೆಗೆ ಓಡಿ ಸಂತಿ ಕಟ್ ಕಳಿಸ್ಲಿ ನಮ್ಮ ಬಂಟಿ ಹುಷಾರಿಲ್ಲ ಆಕಿ ಬರೋದಾಗಲ್ಲ ಅಂತ ಅಂತಂದೆ. ಅವಾಗ ಕಳಿಸಿಲ್ಲ ನಾನು. ಹೌದು ಹೋಗಿ ನೀ ತಗೊಂಡ್ಬರಕ್ ನಿನಗೇನು ಗಾಡಿ ಆಗೈತೆ ಏನೇನೋ ಲಪಾಟಿ ಮಸದೆ ಕರೆ ಚೋಡ್ಬೇಕು ಅಲ್ಲ ಅವಾಗ ಕೈ ಊರಾಗ ಅದೊಂದು ಬುಲಾಟೆ ಒಂದು ಲಪಾಟೆ ಏನ್ ದೊಡ್ಡ ಸೋರು ಶ್ರೀಮಂತ ಶ್ರೀಮಂತಿ ತಗೊಂಡು ನೀನೇನ್ ಸಾಯ್ತಿ. ಅವ ನನ್ನ ಗೆಳೆಯ ನೀವನ್ ಗೆಳೆಯ ಅವತ್ತಂದ ಅಕ್ಕರ ನಿಮ್ಮ ಮಾಡ್ಯಾಕ ಸೊದ್ರವಾಗಿದ್ರು ಮಸಡಿ ನೋಡ್ಕೋರಿ ಅಪ್ಪ ನಮ್ ಡೋಗ್ರಿ ಕಡೆ ಸೂಟ್ ಆಗಿದ್ದಾಗ ನನಗ್ ಮಂಗ್ಯ ನೋಡ್ದೆ ಅಂತ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಸಾಯದ ಕಾಲ ಏನೇ ಅನ್ಸುತ್ತಾನ ಅದನ್ನೇ ಕೇಳ್ತಾರೆ. ಮಾಡಿಯ ನನ್ನ ಮಗಳು ಅದಾಳಲ್ಲೇ ಬಜಾರಿ ಬಂಟಿ. ಆ ಬಂಟಿನ ನೀ ಗಂಟಕ್ಕೋ ಅಂತ ಹೇಳ್ಯಾನ. ಅದಕ್ಕ ತಂದು ಇಲ್ಲಿ ನಮ್ಮ ಸಂಡೆ ತಾರಾಗ ಇಟ್ಕೊಂಡು ಆ ಪಕ್ಕಿರ ಶೆಟ್ನಾಗ ನೋಡಿ ಇನ್ನೂ ಅಲ್ಲ ನಮ್ಮ ಮಾವಿನ ಅಂತ ಹೇಳಿದಲ್ಲ ನಮ್ಮ ಮನೆ ಅಳಿಯ ಆಗ್ಬೇಕಂತ ಬೇರೆ ಈಗ ಏನಾದ್ರು ಅಷ್ಟೇ ಅಲ್ಲಲೇ 2 ಎಕರೆ ತೆಂಗಿನ ಅದನ್ನ ಚೆನ್ನಾಗಿ ರೆಡ್ ಬಿತ್ತಿ ನೀರ ತಿನ್ನು ಅಂತ ಹೇಳ ಬಟ್ಟಿ
ಆ ಮರ ಫಲಕ್ ಬಂದೈತೇನ ಬಂದೈತಿ ನನ್ನ ಇದು ಅದು ಇನ್ನು ಹುಲಿ ನಿಂತೈತಿ ಮುಂದ ಆಮೇಲೆ ಇಬ್ಬನಿ ಮೊಳಗಟ್ಟಿ ಅಂತ ಟೈಮ್ ತಡಲಿ ಬರ್ಮ ಯಾಕ ಇವ ಬಾ ಮಾತಾಡ್ತಾನೆ ಹಂಗ ಅಲ್ಲೇ ಬರಮ್ಮ ಮುಂದೆ ನನ್ನ ಊಟಾಗ ಒಟ್ಟಿಗೆ ಬಂದೆ ಹೊಳ್ಳಿ 10 5 ಮಟ್ಟ ನನ್ನ ಊಟಾಗ ಮುಂದೆ ಕೆಲ್ಸಕ್ಕೆ ಬಂದೆ ಎಷ್ಟು ದಿವಸದಿಂದ ಒಳ ನಡೆಸಿ ಏನೇನು ಒಳಗೊಟ್ಟ ಯಾವಾಗ ಬರಮ್ಮ ಇಂಥ ಹುಡುಗಿನ ನಾನು ನೋಡಕತ್ತೀನಿ ಬಂದಾಗಿಂದ ಕುಚ್ಚು ಮಾತಾಡ್ಸಣ ನಮಗೆ ಬಾಯಿಲೆ ಇವ ಯಾರು ಈ ನಮ್ಮನೆ ಮಾತಾಡ್ಕತ್ತಾರ ಸರಿ ಏ ಬರಮ್ಮ ಎಲ್ಲಿ ನಿಮ್ಗೆ ಮಂದಿ ಏಪೇನು ಬಿಡ್ದಂಗ ನನಗ ಅವ ಇವ ಅಂತ ಡಿಂಗ್ರ ಬಿಡ್ಲಿ ಏ ಬಚ್ಚ ಇವಳು ಯಾರು ಅರ್ಥ ಮಾಡಿಲಿ ಯಾರ್ಲೈತಿ ಇವಳು ನನ್ನ ಮದುವೆ ಆಗಿ ಆಮೇಲೆ ಮತ್ತೆ ಮಾಡಿ ತಾನೇ ನೋಡಿರ ಅದು ಏನಾಗ್ತದೆ ಅದು ಕ್ಯಾನ್ಸಲ್ ಮಾಡಿದಪ್ಪ ಇದು ಒಟ್ಟು ನಡೆದಾಗ ಹೌದಾ ಮತ್ತೆ ಮೊದಲ ಹೇಳಕ್ ಚೆನ್ನಾಗಿತ್ತು ಅಪ್ಪ ನಾನ್ ನೋಡಿ ತಗೊಂಡ ಟಾಟಾ ಜಿ ತಗೊಂಡು ಹೋಗಿ ತಾಟ್ಯಾಕ ಹಣ್ಣು ಕೈ ಹೊಂಟಿದ್ದೆ ಹೌದು ಎಷ್ಟು ಸೌಂದರ್ಯ ಐತೆ ಯಾವಾಗ ಕುಡಿಯಕ್ ಕುಡಿಲಿ ಬರಮ್ಮ ಈ ಅಕ್ಕಿನ ಇವ್ರಪ್ಪ ನನಗ ಮಿಸ್ ಮಾಡಿದ್ದ ಒಟ್ಟ ಸೀಲ್ ಹೊಡೆದೇ ಮದುವೆ ಹಾಕಿದ್ಲೆ
ನೀ ಮದುವೆಯಾಗ ಗುತ್ತಗೆದ ಕಂಬವಾಗಿ ಕೆಲಸ ಈ ಬುಲೆಟ್ ಬಸ್ ಆಗ್ಬಿಡಿ ಅಪ್ಪ. ಮಾಮ ಏನಿದೆ ಬೇಗ ಮಾತಾಡ್ತಾನೆ ತೆಗಿ ಸುದ್ದಿ ತಿಳಿದು ಮೂರು ಸಗಿತಾನೆ ಎಲ್ಲವ ಅದೇ ಬಸ್ ಏನಂತ ಮಯ ಮಗಳ ತಿಂಡಿ ಅನ್ಕೋಣ ಯಾಕಡೆ ಲೇ ಅಟ್ಟ ಸಿಟಿ ಬರ್ತೀನಿ ಅಪ್ಪ ನೀವು ನಮ್ಮ ಮೈಸೂರ ದಸರಾ ನಾಳೆ ಅಂತ ಹೋಗ್ತಾ ನೀವು ಅಲ್ಲಿ ಬರಮ್ಮ ನೀನು ಮದುವೆ ಆಗಲಿ ಫಸ್ಟ್ ನೈಟ್ ನೀ ಮಾಡ್ತೀನಿ ಕಂಬವಾಗಿ ಕೆಲಸ ಬೈಯಾಗ ಏನಂತೈತೆ ನನಗೆ ಮೂರ್ತಿಯಲ್ಲಿ ತೆಗಿತಿ ಕಂಬ ಎಲ್ಲಿ ಹೋಗಿತಿ ಅನ್ನೋದು ಸರಿಯಾಗಿ ಹೇಳಲಿ ಅಂತ ಅವನ ಅಲ್ಲೇ ಅಪ್ಪಿಲ್ಲ ನನಗ ನೀನು ಮದುವೆ ಮಾಡಕ್ಕ ಚಪ್ರ ಹಾಕಾಕ್ಲಿ ಬರಮ್ಮ ಗುಡ್ಡು ಬೆಳೆದ ಕಂಬ ಹೋಗಿದ್ದೀನಿ ಅಂತ ಹೇಳಿದ್ರಿ ಗಪ್ಪ ನೀ ಯಾಕೆ ಬಂದಿರಿ ಬಚ್ಚ ಇಲ್ಲಿಗೆ ಲೇ ಸೀಪಪ್ಪ ಸಣ್ಣ ಅಂತಾಗ ಸೀಪಪ್ಪ ಅಲ್ಲಿ ಗಪ್ಪ ಎಲ್ಲಿ ತೋರಿ ಫ್ರೆಶ್ ಆಯ್ತು ಇನ್ನೂ ಮಗ ರಿಲೀಸ್ ಆಗಿಲ್ಲ ಲೇ ಬರಮ್ಮ ನಾ ಯಾಕೆ ಬಂದೆ ಮಗನ ನನ್ನ ಮಾತು ಕೇಳಕ್ ಬಂದಿಲ್ಲ ಮಂಗೆ ಮಗನ ಈಗಲ್ಲ ಆಗಿದ್ದಲ್ಲ 3 ವರ್ಷದ ಹಿಂದಿನ ಬಾಕಿ ಮಗನ ಈ ಬಾಕಿ ಚೇತಿನ ತಂದು ಹೊಸ ಮನೆ ಕಪ್ಪ ಮಗನ ಅಲ್ಲಿಂದಲ್ಲೇ ತಗೊಂಡ್ಬಿಟ್ಟಿ ಮಗನ ಅದು ತಗಲಾಗ್ಲೇ ಮಗನ ಈ ಅಂಗಡಿ ಬಾಕಿನ ಲೇ ಬಸ್ ಇನ್ನೊಂದ್ 2 ತಿಂಗಳು ತಡ್ಕೊರ್ಲೆ ನಮ್ಮ ಮಾವನ್ ತೋಟದಾಗ ಇಟ್ಟಿಟ್ಟ ಅದೊಂದು ಬೀಗ ಎಳ್ಳೀರು ಕೆಳಗಿಂದ 3 ಕೊಂಡಿ ಹೊಲ ಇತ್ತಲ್ಲ ಬಾವಿ ದಂಡಿ ಮ್ಯಾಗ ಒಂದು ಗಿಡ ಇತ್ತ